ಸಂಪುಟ ಕಗ್ಗಂಟಿನ ನಡುವೆ ಸಿಎಂ ಮಾಸ್ಟರ್ ಸ್ಟ್ರೋಕ್ ಕೊಡ್ಲಿಕ್ಕೆ ಮುಂದಾಗಿದ್ದಾರಾ? ದೆಹಲಿ ಪ್ರವಾಸಕ್ಕೂ ಮುನ್ನ ಇವತ್ತು ಸಿಎಂ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಸಂಜೆ 4 ಗಂಟೆಗೆ ಡಿಕೆಶಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ಸಚಿವರು ಶಾಸಕರ ಜೊತೆ ಚರ್ಚೆಯನ್ನು ಕೂಡ ಮಾಡಲಿದ್ದಾರೆ. ಸಿಎಂ ಬಗ್ಗೆ ಅಂದರೆ ಸಿಎಂ ಸಭೆಯ ಕುರಿತಾಗಿ ಸಾಕಷ್ಟು ಕುತೂಹಲ ಇದೆ. ಏನೆಲ್ಲ ಚರ್ಚೆ ಆಗಬಹುದು ಸಭೆಯಲ್ಲಿ ಅಂತ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂಥ ಮಹತ್ವದ ಸಭೆ ಇದು. ಸಚಿವರು ಶಾಸಕರ ಜೊತೆ ಸಿಎಂ ಸಭೆ ಬಗ್ಗೆ ಕೌತುಕ ಮನೆ ಮಾಡಿದ್ದು. ಇನ್ನು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರು. ಕ್ಯಾಬಿನೆಟ್ ಕಸರತ್ತಿಗೆ ಸಿಎಂ ಕೊಡ್ತಾರಾ ಕ್ಲಾರಿಟಿಯನ್ನ ಅನ್ನುವಂಥದ್ದನ್ನು ಕಾದು ನೋಡಬೇಕು. ರಾಹುಲ್ ಮರಳಿ ಭಾರತಕ್ಕೆ ಆಗಮಿಸಿರುವುದರಿಂದ ಯಾವುದೇ ಹೊತ್ತಲ್ಲಿ ಬುಲಾವ್ ನೀಡುವ ನಿರೀಕ್ಷೆ ಇದೆ. ಸೊ ಹಾಗಾಗಿ ಸಂಪುಟ ವಿಸ್ತರಣೆಗೆ ಕರೆ ಬಂದ ಕೂಡಲೇ ಡಿಕೆ, ಬಿಕೆ ಮತ್ತು ಸಿದ್ದು ದಿಲ್ಲಿಗೆ ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ. ಇದರ ನಡುವೆ ದಿಲ್ಲಿ ಪ್ರವಾಸಕ್ಕೂ ಮುನ್ನ ಮುಖ್ಯಮಂತ್ರಿಗಳು ಇವತ್ತು ಸಂಜೆ ಸಭೆಯನ್ನು ನಡೆಸಲಿದ್ದಾರೆ. ಹೈ ವೋಲ್ಟೇಜ್ ಸಭೆ ಇದಾಗಿದ್ದು ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂಥ ಮಹತ್ವದ ಸಭೆ. ಸಚಿವರುಗಳು ಮತ್ತು ಶಾಸಕರ ಜೊತೆ ಸಿಎಂ ಸಭೆಯನ್ನು ನಡೆಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗಲಿದ್ದು, ಕ್ಯಾಬಿನೆಟ್ ಕಸರತ್ತಿಗೆ ಸಿಎಂ ಒಂದು ಕ್ಲಾರಿಟಿಯನ್ನು ಏನಾದರೂ ಕೊಡ್ತಾರಾ ಅನ್ನುವಂಥ ಕುತೂಹಲ ಇದೆ. ಸೊ ಒಂದು ಕಡೆ ಯಾವುದೇ ಸಮಯದಲ್ಲಿ ಸಂಪುಟ ವಿಸ್ತರಣೆ ಕುರಿತು ಚರ್ಚಿಸೋದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ದಿಲ್ಲಿಗೆ ಬರುವುದಕ್ಕೆ ಬುಲಾವ್ ಸಿಗುವ ಸಾಧ್ಯತೆಗಳಿದೆ. ಕರೆ ಬಂದ ತಕ್ಷಣ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ದಿಲ್ಲಿಗೆ ತೆರಳಲಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ಸಚಿವರ ಪೈಕಿ 3 ರಿಂದ 5 ಮಂದಿಗೆ ಮಾತ್ರ ಸಂಪುಟ ವಿಸ್ತರಣೆ ವೇಳೆ ಅವಕಾಶ ದೊರೆಯಲಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆ ಪೈಕಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿ ಪ್ರಮುಖವಾಗಿ 12 ಮಂದಿ ಸಚಿವರು ಪ್ರಮಾಣ ವಚನವನ್ನು ಜೂನ್ 3ನೇ ತಾರೀಕು ಸ್ವೀಕಾರ ಮಾಡಿದ್ರು. ಇನ್ನು ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಮಾತ್ರ ಹೊಸದಾಗಿ ಆಯ್ಕೆಯಾದಂಥವರು. ಇನ್ನು ಉಳಿದಂಥ 20 ಮಂದಿಯನ್ನು ಆಯ್ಕೆ ಮಾಡಬೇಕಾಗಿದೆ. 20 ಸಚಿವರು ಯಾರು ಆಗ್ತಾರೆ ಅನ್ನುವಂಥ ಒಂದು ಕುತೂಹಲ ಇರುವಂಥದ್ದು. ಇದೆಲ್ಲದರ ನಡುವೆ ಇವತ್ತು ಡಿಕೆ ಶಿವಕುಮಾರ್ ಹೈ ವೋಲ್ಟೇಜ್ ಸಭೆಯನ್ನು ನಡೆಸಲಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ನಡೆಯುವಂಥ ಹೈ ವೋಲ್ಟೇಜ್ ಸಭೆ, ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂಥ ಮಹತ್ವದ ಸಭೆ ಇದು. ಸಚಿವರು ಶಾಸಕರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗಲಿದ್ದು, ಕ್ಯಾಬಿನೆಟ್ ಕಸರತ್ತಿಗೆ ಸಿಎಂ ಒಂದು ಕ್ಲಾರಿಟಿಯನ್ನು ಏನಾದರೂ ಕೊಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.